ಕೊಡುತ್ತೆ ಗುರು ಗಾಡಿ. ಕ್ರೇಜಿ. ಹುಡುಗ ಎಲ್ಲಿ ಕರ್ಕೊಂಡು ಹೋಗ್ತಿದೀಯೋ? ಏಯ್ ಯಾರ್ದೋ ಮನೆ ಕರ್ಕೊಂಡು ಹೋಗ್ತಿದ್ಯಾ? ಯಾರ ಮನೆಗೆ ಕರ್ಕೊಂಡು ಹೋಗ್ತಿದ್ಯಾ? ಗುಡಿಬಂಡೆ, ಚಿಕ್ಕಬಳ್ಳಾಪುರ. ಸೊ ಇದೇ ರೋಡ್ ಅನ್ಸುತ್ತೆ. ಬಟ್ ಅಲ್ಲಿ ಫುಲ್ ಕ್ಲೋಸ್ ಅದಲ್ಲ. ಸುತ್ತಲೂ ಎಲ್ಲಿ ನೋಡಿದ್ರು ದ್ರಾಕ್ಷಿ ತೋಟ. ಚಿಕ್ಕಬಳ್ಳಾಪುರ ಅದು ಹೂವಿನ ತೋಟ ಬೇರೆ ಇದೆ ಇಲ್ಲಿ. ನಮಸ್ತೆ, ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರಾ ಅನ್ಕೊತ ಇದ್ದೀನಿ. ನಾನದು ಸಖತ್ತಾಗಿದ್ದೀನಿ. ಆರ್ಲಿ ಮಾರ್ನಿಂಗು ಎಟ್ ಅಗೈನ್ ಅನದರ್ ಗುಡ್ ರೈಡ್. ಬೆಂಗಳೂರು ಸ್ವಲ್ಪ ಚಳಿ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆಯಪ್ಪ. ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಲೈಟಾಗಿ ಚಳಿ ಕಮ್ಮಿ ಆಗ್ತಾ ಇದೆ ಅನಿಸ್ತಾ ಇದೆಯಪ್ಪ. ಚಳಿನೇ ಇಲ್ಲ, ಸೊ ಲೈಟಾಗಿ ಮಂಜಿದೆ ಬಿಟ್ರೆ ಚಳಿ ತುಂಬ ಕಮ್ಮಿ ಇದೆ. ಸೊ ಇವತ್ತು ಹೊರಟಿದ್ದೀವಿ ನಾನು ಹಾಗೆ ಮಹೀಂದ್ರ ಮೋಜೋ 300 ನಮ್ಮ ಪುನೀತ್. ಸೊ ಚಿಕ್ಕಬಳ್ಳಾಪುರ ಕಡೆ ಹೊರಟಿದ್ದೀವಿ. ಸೊ ಸಖತ್ತಾಗಿರುತ್ತೆ ಇವತ್ತಿನ ರೈಡ್ ಮಾತ್ರ. ಸೊ ಆ್ಯಕ್ಚುಲಿ ನನ್ನ ಬಡ್ಡಿ ಸಲ ಜಾಯ್ನ್ ಆಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ನೋಬಡಿ ಈಸ್ ಜಾಯ್ನಿಂಗ್ ಟುಡೇ. ಸೊ ಪುನೀತ್ ಈಸ್ ಫೈನಲಿ ಮೇಡ್ ಇಟ್. ಸೊ ಸ್ವಲ್ಪ ಲೇಟಾಗಿ ಹೊರಟಿರೋದ್ರಿಂದ ಸೊ ವಿಸಿಬಿಲಿಟಿ ತುಂಬ ಕ್ಲಿಯರ್ ಆಗಿದೆ. ಇವಾಗ 6 o'clock ಸಮಥಿಂಗ್ ಆಗಿದೆ. ವಿಸಿಬಿಲಿಟಿ ಸಖತ್ ಕ್ಲಿಯರ್ ಆಗಿದೆ. ಬಗಾಯಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ರೋಡಲ್ಲಿ. ಒಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸಿ. ಬನ್ನಿ, ಸಖತ್ತಾಗಿ ತೋರ್ತಾ ಇದೆ ಸ್ಕೈ ಮಾತ್ರ. ಕ್ರೇಜಿಯಾಗಿರುತ್ತೆ ಇವತ್ತಿನ ರೈಡು. ಅದು ಫುಲ್ ವಿಸಿಬಿಲಿಟಿ ಬಂದಾದ್ಮೇಲೆ ರೋಡಿಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಸಖತ್ತಾಗಿರುತ್ತೆ. ಏನು ಪುಷ್ ಕೊಡುತ್ತೆ ಗುರು ಗಾಡಿ. ಕ್ರೇಜಿ. ಓ ಮೈ ಗಾಡ್. ಅಯ್ಯೋ ಗುರು, ನಿನ್ನೆ ಯಾರೋ ಫೋನ್ ಮಾಡಿದಲ್ಲಿ ಹೇಳ್ತಾ ಇದ್ರು ನಾಳೆ ಅಮಾವಾಸ್ಯೆ, ಸ್ವಲ್ಪ ಜಾಗ್ರತೆ ಅಂತ. ಅದು 1:30 ಹೋದಾಗ ಗೊತ್ತಾಯ್ತು. ಕೇರ್ಫುಲ್ ಆಗಿರ್ಬೇಕು ಗುರು ಇವತ್ತು. ಒಂದು ಒಳ್ಳೆ ಟೀ ಆಯಿತು, ರಿಫ್ರೆಶಿಂಗ್. ಆ ಕಡೆ ಸೂರ್ಯ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ. ಜಸ್ಟ್ ಸನ್ರೈಸ್ ಆಗ್ತಾ ಇದೆ. ಕ್ರೇಜಿ ಆಗಿದೆ. ವಾವ್, ಪ್ಲೇನ್. ವಾವ್, ಕ್ರೇಜಿ ಗುರು. ಏನ್ ಫೀಲ್ ಗುರು. ವಾವ್, ಸಖತ್ತಾಗಿದೆ ಇವತ್ತಿನ ರೈಡ್ ಮಾತ್ರ. ಐ ಲವ್ ದಿಸ್. ಓ, ಎಲ್ಲಿ ಬಂದ್ವಿ ಗುರು ನಾವು? ಏನ್ ವ್ಯೂ ಗುರು ಇದು. ಆಸಮ್. A few moments later. ಹುಡುಗ ಎಲ್ಲಿ ಕರ್ಕೊಂಡು ಹೋಗ್ತಿದೀಯೋ? ಏಯ್ ಯಾರ್ದೋ ಮನೆ ಕರ್ಕೊಂಡು ಹೋಗ್ತಿದ್ಯಾ? ಯಾರ ಮನೆಗೆ ಕರ್ಕೊಂಡು ಹೋಗ್ತಿದ್ಯಾ?
ಏನೋ ದ್ರಾಕ್ಷಿ ತೋಟದ ಒಳಗೆ ನುಗ್ಸ್ತಾ ಇದೆಯಾ? ಮ್ಯಾಪ್ ಯಾವ್ದು ಹಾಕಿದ್ದೆ ಹೇಳು? ಅದೇ ಹಾಕಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದವಾಗ ಬೇರೆ ರೂಟ್ ತೋರಿಸ್ತಾ ಇತ್ತು. ಇಲ್ಲ, ಅಲ್ಲಿ ಕೆಳಗಡೆ ಒಂದು ರೋಡ್ ಇದೆಯಲ್ಲ ಅದನ್ಸುತ್ತೆ. ಅದೆಲ್ಲ ಇದು ಮಾಡಿ ಕರೆಕ್ಟ್ ಆಗಿತ್ತು ನಾವೀಗ. ಬಾ ಮತ್ತೇನು ಮಾಡೋಣ. ಇದ್ಯಾವುದೋ ದ್ರಾಕ್ಷಿ ತೋಟಕ್ಕೆ ತೋರಿಸ್ತಾ ಇದೆ. ನಾನೆಲ್ಲ ರೂಟ್ ಇರ್ತದೆ. ಅಯ್ಯೋ ದೇವ. ಈ ರೋಡ್ ಹೋಗುತ್ತಾ? ಇದು ಹೋಗುತ್ತಾ? ಅಯ್ಯೋ ದೇವ. ಯಾವ ಕಡೆ? ರೈಟಾ? ಗೋಯಿಂಗ್ ಫಾರ್ ಗುಡಿಬಂಡೆ. ಆ ಗುಡಿಬಂಡೆ, ಚಿಕ್ಕಬಳ್ಳಾಪುರ. ಸೊ ಇದೇ ರೋಡ್ ಅನ್ಸುತ್ತೆ. ಹಾಂ, ಬಟ್ ಅಲ್ಲಿ ಫುಲ್ ಕ್ಲೋಸ್ ಅದಲ್ಲ. ಇದರಲ್ಲೇ ಹೋಗ್ಬೇಕು, ಅಲ್ಲೆಲ್ಲ ರೈಟ್ ತಗೋಬೇಕು. ಹೋಗ್ಬೇಕು, ರೈಟ್ ಅಲ್ಲ? ಕ್ರೇಜಿ. ಹಾಂ, ರೋಡ್ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ಬರ್ತಾ ಇದ್ದೆ, ಗೊತ್ತೇ ಆಗಿರ. ಓಹ್, ಇಲ್ಲೇ ತಗೋಬೇಕಿತ್ತ. ಗೋಪಿನಾಥ ಬೆಟ್ಟ. ಇವತ್ತು ಕಾಲೋನಿಗೆ ಹೋಗ್ತಾ ಇದೆಯಲ್ಲ. ಸುತ್ತಲೂ ಎಲ್ಲಿ ನೋಡಿದ್ರು ದ್ರಾಕ್ಷಿ ತೋಟ. ಚಿಕ್ಕಬಳ್ಳಾಪುರ. ಯಾವುದು ಹೂವಿನ ತೋಟ ಬೇರೆ ಇದೆ ಇಲ್ಲಿ. ಸಗದಾಗಿದೆ ಇವರು. ಹೊಸ ಹೊಸ ರೋಡನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆ ಕುತೂಹಲನೇ ಬೇರೆ. ಕ್ಯೂರಿಯಾಸಿಟಿ ನೋಡಿ ಯಾವ ಥರ ಇದೆ ರೋಡ್ ಅಂತ. ಸಖತ್ ಖುಷಿ ಆಗುತ್ತೆ. ಕ್ರೇಜಿ ಆಗಿದೆ ರೋಡ್ ಮಾತ್ರ. ಇನ್ನ ಗ್ರೀನರಿ ಬರುತ್ತೆ ಮಳೆ ಬಂದ್ರೆ. ಸಕ್ಕದಾಗಿರುತ್ತೆ ಗುರು ಮಳೆಗಾಲದಲ್ಲಿ ರೈಡ್ ಮಾಡಕ್ ಮಾತ್ರ. ಇದ್ರ ಟ್ರಿಬಲ್ ಗ್ರೀನರಿ ಇರುತ್ತೆ. ಕ್ರೇಜಿ. ಜಸ್ಟ್ ಅವೈಟಿಂಗ್ ಫಾರ್ ಮಾನ್ಸೂನ್. ವಾವ್, ಸಖತ್ತಾಗಿದೆ ಗುರು. ವೇವ್ ಕ್ರೇಜಿ. ಆ್ಯಕ್ಚುಲಿ ಅದನ್ಸುತ್ತೆ ಗುಡಿಬಂಡೆ. ಗಾಡಿ ಹೋಗಲ್ಲ, ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಅಷ್ಟೊಂದು ಗ್ರೀನರಿ ಏನಿಲ್ಲ ಗುರು ಈ ಫೋಟೋ. ಜಸ್ಟ್ ಖಾಲಿ ಬಂಡೆ ಅಷ್ಟೇ.